ಸ್ನೇಹಿತರೆ, ಈ ಬಣ್ಣ ಬಣ್ಣದ ಪೇಪರ್ಮೆಂಟ್ಗಳು, ಸ್ಟ್ಯಾಂಪ್ಗಳನ್ನು ನೋಡಿದರೆ ನಿಮ್ಗೆ ಏನನ್ಸುತ್ತೆ? ಚಿಕ್ಕ ಮಕ್ಕಳು ಆಟ ಆಡೋಂಥ ಆಟ ಸಾಮಗ್ರಿನೋ ಅಥವಾ ಅವ್ರು ಇಷ್ಟಪಟ್ಟು ತಿನ್ನೋಂತಹ ತಿಂಡಿ ತಿನಿಸು ಅಂತ ಅನಿಸುತ್ತಲ್ವಾ? ಹಾಗಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಸ್ನೇಹಿತರೆ. ನಿಮ್ಮ ಮನೆಯಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಿರ್ಬೋದು, ಅವ್ರಿಗೆ 9ರಿಂದ 10 ವರ್ಷ ಇರ್ಬೋದು. ಅಂಥ ಮಕ್ಕಳನ್ನು ಭಯಾನಕ ಡ್ರಗ್ ಅಡಿಕ್ಟ್ಗಳಾಗಿ ಮಾಡೋದಕ್ಕೋಸ್ಕರ ಈ ಡ್ರಗ್ ಮಾಫಿಯಾಗಳು ಉಪಯೋಗಿಸ್ತಿರೋಂತಹ ಒಂದು ಸೀಕ್ರೆಟ್ ಆಯುಧನೇ ಈ ಪೇಪರ್ಮೆಂಟ್ಗಳು, ಸ್ಟ್ಯಾಂಪ್ಗಳಾಗಿದೆ ಸ್ನೇಹಿತರೆ. ಇದು ಕೇರಳದಲ್ಲಿ ನಡೀತಿರುವಂಥ ಒಂದು ಸತ್ಯ ಘಟನೆಯಾಗಿದೆ ಸ್ನೇಹಿತರೆ. ಯಾವ ರಾಜ್ಯನ ಜನರು ದೇವರ ನಾಡು ಅಂತ ಕರೀತಿದ್ದಾರೋ ಅದು ಇಂದು ಡ್ರಗ್ ಮಾಫಿಯಾಗಳ ರಾಜ್ಯ ಆಗಿ ಪರಿವರ್ತನೆಗೊಳ್ತಾ ಇದೆ. ಇದು ಹೇಗೆ ಸಾಧ್ಯ ಆಯಿತು, ಇಂದು ಕೇರಳದಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನೋಡುವಂಥ ಪ್ರಯತ್ನವನ್ನು ಮಾಡೋಣ ಬನ್ನಿ ಗೆಳೆಯರೆ. ಇಂದು ಕೇರಳ ಭಾರತದ ಇತಿಹಾಸದಲ್ಲೇ ಅತ್ಯಂತ ಭಯಾನಕವಾದಂಥ ಡ್ರಗ್ ರಾಕೆಟ್ನಲ್ಲಿ ಸಿಕ್ಕಿ ನಲುಗ್ತಾ ಇದೆ ಸ್ನೇಹಿತರೆ. 2024 ವರದಿಯ ಪ್ರಕಾರ ಕೇರಳದಲ್ಲಿ NDPC ಕೇಸ್ಗಳ ಸಂಖ್ಯೆ ಪಂಜಾಬ್ಗಿಂತ 3 ಪಟ್ಟು ಹೆಚ್ಚಾಗಿದೆ. ಈ NDPC ಕೇಸ್ಗಳಂದರೆ ಡ್ರಗ್ನ ಮಾರುವವರು, ಕೊಳ್ಳುವವರು ಮತ್ತು ಅದನ್ನು ಸೇವಿಸುವವರು ಮತ್ತು ಅದನ್ನು ಉತ್ಪಾದನೆ ಮಾಡೋರ ಮೇಲೆ ಅಂತ ಕೇಸ್ಗಳಾಗಿದೆ. ಕೇರಳದಲ್ಲಿ 2024ರಲ್ಲಿ ಸುಮಾರು 27,701 ಕೇಸ್ಗಳು ದಾಖಲಾಗಿದೆ. ಇದು ನಂಬಲು ಕಷ್ಟ ಆದರೂ ಇದು ಸತ್ಯ ಸ್ನೇಹಿತರೆ. ಜನ ಏನು ಅನ್ಕೊತಾ ಇದ್ರು ಅಂದರೆ ಪಂಜಾಬ್ ಭಾರತದ ಡ್ರಗ್ ಕ್ಯಾಪಿಟಲ್ ಆಗ್ಬೋದು ಅಂತ ಅನ್ಕೊತಿದ್ರು. ಆದರೆ ಈಗ ಕೇರಳ ಅದನ್ನು ಮೀರಿಸಿ ಬೆಳೀತಾ ಇದೆ. ಕೇರಳದ ಶಾಲಾ ಕಾಲೇಜುಗಳ ಹೊರಗೆ ಇರೋಂಥ ಕಾಂಡಿಮೆಂಟ್ ಅಂಗಡಿಗಳಲ್ಲಿ, ಬುಕ್ ಸ್ಟೋರ್ಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವರಿಗೆ ಅರಿಯದಂತೆ ಕ್ಯಾಂಡಿಗಳು, ಸ್ಟ್ಯಾಂಪ್ಗಳು ಮತ್ತು ಬಿಸ್ಕೆಟ್ಗಳ ರೂಪದಲ್ಲಿ ಈ ಡ್ರಗ್ಸನ್ನು ಮಾರಲಾಗ್ತಾ ಇದೆ. ಅದ್ರ ಒಳಗಡೆ ಮೆತ್, LSD, MDMA ಅಂತ ಭಯಾನಕ ಡ್ರಗ್ಗಳನ್ನು ಮಿಕ್ಸ್ ಮಾಡಿ ಮಾರಲಾಗ್ತಾ ಇದೆ. ಪಾಪ ಮಕ್ಕಳು ಇದನ್ನು ಸೇವಿಸಿ ಡ್ರಗ್ ಅಡಿಕ್ಟ್ಗಳಾಗಿ ಪರಿವರ್ತನೆಗೊಳ್ತಾ ಇದ್ದಾರೆ. ನನ್ನ ಪ್ರಕಾರ ಕೇರಳದ ಸಮಸ್ಯೆ ತುಂಬ ಗಂಭೀರವಾಗಿದೆ. ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ಈ ಬಾರಿ ಡ್ರಗ್ಗೆ ಬಲಿಯಾಗ್ತಿರೋದು ಯುವಕರಷ್ಟೇ ಅಲ್ಲ, 9ರಿಂದ 10 ವರ್ಷದ ಪಾಪ ಅಮಾಯಕ ಮಕ್ಕಳು ಸಮೇತ. ಮಾರ್ಚ್ 2025ರಲ್ಲಿ ಕೊಚ್ಚಿಯಲ್ಲಿ 9ನೇ ತರಗತಿಯಲ್ಲಿ ಓದ್ತಿದ್ದಂಥ ಹುಡುಗ ನಶೆಯ ಸ್ಥಿತಿಯಲ್ಲಿ ತನ್ನ 6ನೇ ತರಗತಿಯಲ್ಲಿ ಓದ್ತಿದ್ದಂಥ ಚಿಕ್ಕ ಸಹೋದರಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗ್ತಾನೆ. ಪೊಲೀಸರ ತನಿಖೆಯಲ್ಲಿ ಅವ್ರಿಗೆ ಗೊತ್ತಾಗಿದ್ದಂದರೆ ಆ ಹುಡುಗ ಡ್ರಗ್ ಅಡಿಕ್ಟ್ ಮಾತ್ರ ಆಗಿರಲಿಲ್ಲ, ಡ್ರಗ್ಸನ್ನು ಮಾರ್ತಾ ಸಮೇತ ಇದ್ದ. ಈ ವಿಷಯ ಕೇಳಿ ಪೊಲೀಸರೇ ದಂಗಾಗೋದ್ರು. 14ರಿಂದ 15 ವರ್ಷದ ಹುಡುಗ ಕೇರಳದಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾನೆ ಅಂದರೆ ಏನು ಅರ್ಥ ಸ್ನೇಹಿತರೆ? ಜನವರಿ 1, 2025 ಹೊಸ ವರ್ಷದ ಮೊದಲ ದಿನ ತ್ರಿಶೂರ್ ನಗರದಲ್ಲಿ ಲೆವಿನ್ ಎನ್ನಂಥ ಒಬ್ಬ ವ್ಯಕ್ತಿ 14ರಿಂದ 16 ವರ್ಷದ 2 ಹುಡುಗರು ಡ್ರಗ್ಸನ್ನು ಸೇವಿಸೋದನ್ನು ಕಂಡು ಅದನ್ನು ತಡೆಯೋಕ್ಕೆ ಹೋಗ್ತಾನೆ. ಅವನ ಮೇಲೆ ಆ 2 ಮೈನರ್ ಹುಡುಗರು ಬಿದ್ದು ಅವನ್ನ ಹತ್ಯೆ ಮಾಡಿಬಿಡ್ತಾರೆ. ಹಾಗೆ ಮುಂದಿನ ಜನವರಿ 2025ರಲ್ಲಿ ಕೊಟ್ಟಾಯಂನಲ್ಲಿ 9 ವರ್ಷದ ಬಾಲಕಿ ಡ್ರಗ್ ಓವರ್ಡೋಸ್ನಿಂದ ಮರಣ ಹೊಂದ್ತಾಳೆ. ಅಧಿಕೃತ ಡೇಟಾಗಳ ಪ್ರಕಾರ ಕೇರಳದಲ್ಲಿ ಇಂದು ಡ್ರಗ್ ಕೇಸ್ಗಳ ಸಂಖ್ಯೆ 330% ಅಷ್ಟು ಹೆಚ್ಚಳ ಆಗಿದೆ. ಇದು ಪಂಜಾಬ್ಗಿಂತ 3 ಪಟ್ಟು ಹೆಚ್ಚಾಗಿದೆ. ಕೇರಳದ ಪೊಲೀಸರ ಪ್ರಕಾರ 2025ರ ಮೊದಲ 2 ತಿಂಗಳಲ್ಲಿ ನೋಂದಾಯಿತಾದಂತಹ 63 ಹತ್ಯಾ ಕೇಸ್ಗಳಲ್ಲಿ 30 ಹತ್ಯೆಗಳು ಡ್ರಗ್ಸ್ಗಳಿಂದನೇ ಆಗಿದೆ ಅಂತ ಅವರು ಹೇಳ್ತಾರೆ ಸ್ನೇಹಿತರೆ. ನೀವು ಸ್ವತಃ ಗೂಗಲ್ ಮಾಡಿ ನೋಡ್ಬೋದು ಸ್ನೇಹಿತರೆ. ಕೇರಳದ ಡ್ರಗ್ ಅಡಿಕ್ಟ್ಗಳ ಭಯಾನಕ ಕಥೆಗಳು ನಿಮಗೆ ಬೇಕಾದಷ್ಟು ಸಿಗ್ತವೆ. ಒಬ್ಬ ಹುಡುಗ ತನ್ನ ತಾಯಿಯನ್ನು ಕೊಂದಾಕ್ತಾನೆ, ಮತ್ತೊಬ್ಬ ಸಂಪೂರ್ಣ ಕುಟುಂಬವನ್ನೇ ನಾಶ ಮಾಡಾಕ್ತಾನೆ. ಒಬ್ಬ ಹುಡುಗ ಡ್ರಗ್ಸ್ಗಾಗಿ ತನ್ನನ್ನು ಬೆಳೆಸಿದಂಥ ಅಜ್ಜ ಅಜ್ಜಿಯನ್ನು, ಕುಟುಂಬವನ್ನು ನಾಶ ಮಾಡಾಕ್ತಾನೆ. ಕೇರಳದ ಹಲವು ಶಾಲೆಗಳಲ್ಲಿ ಪೋಷಕರು ಇಂದು ಭಯಭೀತರಾಗಿದ್ದಾರೆ. ಡ್ರಗ್ ಟೆಸ್ಟ್ ಕಿಟ್ಗಳ ಸಂಖ್ಯೆ ಇಂದು ಗರಿಷ್ಠ ಮಟ್ಟದಲ್ಲಿ ಹೆಚ್ಚಳವಾಗಿ ಮಾರಾಟ ಆಗ್ತಾ ಇದೆ. ಫಾರ್ಮಸಿಗಳು ಹೇಳ್ತವೆ, ಹಿಂದೆ ಡಿ ಅಡಿಕ್ಷನ್ ಸೆಂಟರ್ಗಳಲ್ಲಿ ಮಾತ್ರ ಈ ಕಿಟ್ಗಳನ್ನು ಬಳಸಲಾಗ್ತಾ ಇತ್ತು, ಆದರೆ ಇಂದು ಪೋಷಕರು, ಶಾಲೆಗಳು ಎಲ್ಲವೂ ಇದನ್ನು ಬಳಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕೇರಳ ಸರ್ಕಾರ ಆಪರೇಷನ್ ಡಿ ಹಂಟನ್ನು ಆರಂಭಿಸಿ ಈ ಸಮಸ್ಯೆ ವಿರುದ್ಧ ಹೋರಾಡ್ತಾ ಇದೆ. ಆದರೂ ಇಲ್ಲಿ ಕೆಲವು ಪ್ರಶ್ನೆಗಳು ಹಾಗೆ ಉಳಿದಿದೆ. ಈ ಡ್ರಗ್ಸ್ಗಳು ಎಲ್ಲಿಂದ ಬರ್ತಾ ಇದೆ? ಶಾಲಾ ಮಕ್ಕಳಿಗೆ ಇದು ಹೇಗೆ ತಲುಪ್ತಾ ಇದೆ? ಮುಖ್ಯವಾಗಿ ಇವರು ಮಕ್ಕಳನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಬನ್ನಿ ಇದನ್ನು ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ.
ಜನವರಿ 27, 2024ರಂದು ಕೇರಳ ಪೊಲೀಸ್ ವಾರ್ ಆನ್ ಡ್ರಗ್ಸ್ ಅನ್ನು ಘೋಷಿಸಿ ಆಪರೇಷನ್ ಡಿ ಹಂಟ್ ಅನ್ನು ಆರಂಭಿಸುತ್ತದೆ. ಇದುವರೆಗೂ 9,000 ಜನರನ್ನು ಅರೆಸ್ಟ್ ಮಾಡುತ್ತೆ ಮತ್ತು 8,600 ಕೇಸ್ಗಳನ್ನು ನೋಂದಾಯಿಸುತ್ತದೆ. ತನಿಖೆಯಲ್ಲಿ ತಿಳಿದು ಬಂದಿದ್ದೇನೆಂದರೆ ಕೇರಳದಲ್ಲಿ ಮುಖ್ಯವಾಗಿ 3 ಸಬ್ಸ್ಟೆನ್ಸ್ಗಳು ಬಳಕೆಯಲ್ಲಿದೆ. ಅವು ಯುವಕರಿಗೆ ಕೇವಲ 100 ರೂಪಾಯಿಗೆ ಸಿಗುತ್ತದೆ. ಹೀಗಾಗಿ ಸುಲಭವಾಗಿ ಎಲ್ಲರೂ ಅದನ್ನು ಖರೀದಿ ಮಾಡ್ತಾರೆ ಸ್ನೇಹಿತರೆ. ಅಲ್ಲದೆ ಕ್ಯಾಂಡಿಗಳು, ಬಿಸ್ಕೆಟ್ಗಳು ಮತ್ತು ಸ್ಟ್ಯಾಂಪ್ಗಳಲ್ಲಿ ಡ್ರಗ್ಸನ್ನು ಮಿಶ್ರಣ ಮಾಡಿ ಮಾರಲಾಗ್ತಾ ಇದೆ. ಪೊಲೀಸರು ಈಗಾಗಲೇ 10,100 ಶಾಲೆಗಳನ್ನು ಗುರುತಿಸಿದ್ದಾರೆ. ಅವುಗಳ ಹೊರಗಿರಂಥ ಸಣ್ಣ ಸ್ಟಾಲ್ಗಳಲ್ಲಿ ಮಕ್ಕಳಿಗೆ ಸುಲಭವಾಗಿ ಈ ಡ್ರಗ್ಸ್ಗಳು ಸಿಗುವಂತೆ ಅವರು ಮಾರ್ತಾ ಇದ್ದಾರೆ. ಈ ಡ್ರಗ್ಸ್ ದಂಧೆಕೋರರು 3 ವಿಧಾನಗಳಲ್ಲಿ ಮಕ್ಕಳನ್ನ ಆಕರ್ಷಿಸ್ತಾರೆ. ಮೊದಲನೇದಾಗಿ ಡ್ರಗ್ಸ್ ಪೆಡ್ಲರ್ಗಳು ಮಕ್ಕಳಿಗೆ ಇದನ್ನು ನೀನು ತಿಂದರೆ ನಿನಗೆ ಫೋಕಸ್ ಬರುತ್ತೆ, ನೀನು ಹೆಚ್ಚು ಮಾರ್ಕ್ಸನ್ನು ತೆಗಿಬೋದು ಅಂತ ಆಸೆ ಹುಟ್ಟಿಸಿ ಮಾರ್ತಾ ಇದ್ದಾರೆ. ಎರಡನೇದಾಗಿ ಅಂಗಡಿಯವರು ಅಪರಿಚಿತ ಮಕ್ಕಳಿಗೆ ಉಚಿತವಾಗಿ ನೀಡ್ಬಿಟ್ಟು ಅವ್ರನ್ನ ಅಡಿಕ್ಟ್ ಮಾಡ್ತಾ ಇದ್ದಾರೆ. ಲೈಕ್ ಯಾವ ಥರ ಸ್ಯಾಂಪ್ಲಿಂಗಲ್ಲಿ ಅಡ್ವರ್ಟೈಸ್ಮೆಂಟ್ ಕಂಪ್ನಿಗಳು ಮಾಡುತ್ತೋ ಆ ಥರ ಇವರು ಫ್ರೀಯಾಗಿ ಸ್ಯಾಂಪ್ಲಿಂಗ್ ಕೊಟ್ಬಿಟ್ಟು ಮಕ್ಕಳನ್ನು ಅಡಿಕ್ಟ್ ಮಾಡ್ತಾ ಇದ್ದಾರೆ. ಮೂರನೇದು ಫಿಯರ್ ಫ್ರೆಷರ್ ಅಂದರೆ ಸ್ನೇಹಿತನ ಮೂಲಕ ಮಾರಾಟ ಮಾಡ್ತಾ ಇದ್ದಾರೆ. ಆದರೆ ಹುಡುಗಿಯರ ವಿಷಯದಲ್ಲಿ ಈ ಪ್ಯಾಟರ್ನ್ ಬೇರೆ ಆಗಿರುತ್ತೆ. ಅಲ್ಲಿ ಬಾಯ್ ಫ್ರೆಂಡೇ ಆ ಹುಡುಗಿನ ಡ್ರಗ್ ಅಡಿಕ್ಟ್ ಆಗಿ ಮಾಡ್ತಾನೆ ಮತ್ತು ನಂತರ ಅವ್ರನ್ನ ಲೈಂಗಿಕವಾಗಿ ದೌರ್ಜನ್ಯ ಮಾಡುವಂಥ ಸಾಧ್ಯತೆ ಸಮೇತ ಇರುತ್ತೆ. ಒಮ್ಮೆ ಡ್ರಗ್ ಅಡಿಕ್ಟ್ ಆದಂತಹ ಮಕ್ಕಳನ್ನು ಬಳಸ್ಬಿಟ್ಟು ಹೊಸ ಸಪ್ಲೈ ಚೈನನ್ನು ರಚಿಸ್ತಾರೆ. ಮಕ್ಕಳಿಗೆ ಈಸಿಯಾಗಿ ದಿನಕ್ಕೆ 100 ರೂಪಾಯಿ ಸಿಗೋದಿಲ್ಲ. ಆದರೆ ಈ ಡ್ರಗ್ ಪೆಡ್ಲರ್ಗಳು ನಾನು ನಿನಗೆ ಉಚಿತವಾಗಿ ಕ್ಯಾಂಡಿಗಳನ್ನು ನೀಡ್ತೀನಿ, ಆದರೆ ನೀನು ನನ್ನ ಪರವಾಗಿ ಡ್ರಗ್ಸನ್ನು ಡೆಲಿವರಿ ಮಾಡುವಂಥ ಮಕ್ಕಳಿಗೆ ಪುಸಲಾಯಿಸಿ ಆಸೆ ಹುಟ್ಟಿಸಿ ಡ್ರಗ್ಸನ್ನು ಮಾರಂಗೆ ಮಾಡ್ತಾರೆ. ಪೊಲೀಸರಿಗೆ ಮಕ್ಕಳ ಮೇಲೆ ಸುಲಭವಾಗಿ ಅನುಮಾನ ಬರಲ್ಲ. ಇದೇ ಈ ಡ್ರಗ್ಸ್ ಪೆಡ್ಲರ್ಗಳ ಸಕ್ಸಸ್ ಮಂತ್ರ ಸಮೇತ ಆಗಿದೆ ಸ್ನೇಹಿತರೆ. ರೀಸೆಂಟಾಗಿ ಕೇರಳ ಗೌರ್ಮೆಂಟ್ ವಿಮುಕ್ತಿ ಡಿ ಅಡಿಕ್ಷನ್ ಸೆಂಟರನ್ನು ಸಮೇತ ತೆರೆದಿದೆ. 2024ರಲ್ಲಿ 2,880 ಶಾಲಾ ಮಕ್ಕಳಿಗೆ ಚಿಕಿತ್ಸೆಯನ್ನು ನೀಡ್ತಾರೆ. ಫೆಬ್ರವರಿ 2025ರವರೆಗೆ 588 ಮಕ್ಕಳನ್ನು ಆಸ್ಪತ್ರೆಗೆ ಸೇರುತ್ತಾರೆ. ಹಾಗೆ 18ರಿಂದ 25 ವರ್ಷದ ಹುಡುಗಿಯರ ಸಂಖ್ಯೆ ಇದರಲ್ಲಿ ಅತಿ ಹೆಚ್ಚಾಗಿದೆ ಸ್ನೇಹಿತರೆ. ಕೇರಳದ ಯುವಕರ ಭವಿಷ್ಯ ಇಂದು ತುಂಬ ಅಪಾಯದಲ್ಲಿದೆ. ಈ ಕಥೆಯನ್ನು ಆಳವಾಗಿ ಕೆದಕುತ್ತಾ ಹೋದಂತೆ ಈ ಕೇರಳದ ಡ್ರಗ್ಸ್ ಕತೆ ಆಫ್ಘಾನಿಸ್ತಾನದ ಹೊಲಗಳಲ್ಲಿ ಹುಟ್ಟಿ ಕೇರಳದ ಶಾಲೆಗಳಲ್ಲಿ ಕೊನೆಗೊಳ್ತಾ ಇದೆ. ಮಧ್ಯದಲ್ಲಿ ಕೇಳಿಬರ್ತಿರೋಂಥ ಒಂದು ಹೆಸರಂದೆ ಹಾಜಿ ಸಲೀಂ, ಏಷ್ಯಾದ ಡ್ರಗ್ಸ್ ಲಾರ್ಡ್, ಪಾಕಿಸ್ತಾನದ ಸ್ಟ್ರಾಟಜಿಕ್ ಡ್ರಗ್ಸ್ ಸ್ಮಗ್ಲರ್, ISIನ ಪಪೆಟ್. NDTV ಮತ್ತು ಟೈಮ್ಸ್ ಆಫ್ ಇಂಡಿಯಾ ಪ್ರಕಾರ ಭಾರತಕ್ಕೆ ಬರುವಂತಹ ಎಲ್ಲ ಡ್ರಗ್ಸ್ಗಳ ಹಿಂದೆ ಈ ಒಬ್ಬನ ಕೈವಾಡ ಇದೆ. ಭಾರತಕ್ಕೆ ಬರುವಂಥ 70% ಡ್ರಗ್ಸನ್ನು ಇವನು ಸಪ್ಲೈ ಮಾಡ್ತಾ ಇದ್ದಾನೆ. ಇಂಡಿಯನ್ ಏಜೆನ್ಸಿಗಳು ಇವನನ್ನು ರಕ್ತ ಬೀಜ ಅಂತ ಸಮೇತ ಕರೀತಾರೆ ಸ್ನೇಹಿತರೆ. ಈ ಪಾತಕಿ ಹಾಜಿ ಸಲೀಂ ಕರಾಚಿಯಲ್ಲಿ ತನ್ನ ಬೇಸನ್ನು ಹೊಂದಿದ್ದಾನೆ. ISI ಅವನಿಗೆ ಸ್ಯಾಟಲೈಟ್ ಫೋನನ್ನು ಕೊಡುತ್ತೆ, ಮ್ಯಾರಿಟೈಮ್ ರೂಟ್ಗಳು ಅವನಿಗಿದೆ ಮತ್ತು ಗ್ಲೋಬಲ್ ಲಾಜಿಸ್ಟಿಕ್ ಅವನಿಗೆ ಬೇಕಾದಂಥ ಸಪೋರ್ಟನ್ನು ಮಾಡುತ್ತೆ. ಅವನ ನೆಟ್ವರ್ಕ್ ತುಂಬ ದಕ್ಷವಾಗಿದೆ. ಪಾಕಿಸ್ತಾನನೋ ಅಥವಾ ಇರಾನ್ನಿಂದ ಭಾರತದ ಗುಜರಾತ್ ಕರಾವಳಿಯ ಪೋರ್ಟ್ಗಳಿಗೆ ಅವನು ಅದೃಶ್ಯ ಹೈವೇಗಳ ಮುಖಾಂತರ ಈ ಡ್ರಗ್ಸನ್ನು ಸಪ್ಲೈ ಮಾಡ್ತಾ ಇದ್ದಾನೆ. ಈ ಡ್ರಗ್ಸನ್ನು ಅವರು ಪಾಕಿಸ್ತಾನದ ಹೊಲದಲ್ಲಿ ಬೆಳೀತಾರೆ. ಅಲ್ಲಿಂದ ಇರಾನ್ನ ಬಂದರಂಥ ಅಬ್ಬಾಸ್ ಪೋರ್ಟ್ಗೆ ತೆಗೆದುಕೊಂಡು ಹೋಗಿ ಶ್ರೀಲಂಕಾನೋ ಅಥವಾ ಮಲೇಷ್ಯಾದ ಹಡಗುಗಳಲ್ಲಿ ಭಾರತದ ಗುಜರಾತ್ನ ವೇರಾವಲ್ ಅಥವಾ ಬಿಪಾವೋ ಅಥವಾ ಮುದ್ರಾ ಅಥವಾ ಪೋರ್ಬಂದರ್ ಪೋರ್ಟ್ಗಳಲ್ಲಿ ಗುಪ್ತವಾಗಿ ಇಳಿಸ್ತಾರೆ. ಸೀಕ್ರೆಟ್ ಕೋಡ್ಗಳನ್ನು ಬಳಸಿ ಅವರದನ್ನು ಸಾಗಿಸ್ತಾರೆ. ಇಲ್ಲಿ ಕರಪ್ಟ್ ಅಧಿಕಾರಿಗಳು ಅದನ್ನು ಚೆಕ್ ಮಾಡದೆ ಬಿಡ್ತಾ ಇರಬಹುದು. ಗುಜರಾತ್ ಅವರಿಗೆ ಕೇವಲ ಎಂಟ್ರಿ ಪಾಯಿಂಟ್ ಮಾತ್ರ ಅಲ್ಲ, ಅದೊಂದು ಡ್ರಗ್ಸ್ ಲ್ಯಾಬ್ ಸಮೇತ ಆಗಿದೆ. ಲಾಸ್ ಮೇಕಿಂಗ್ ಆಗಿರುವಂತಹ ಕೆಮಿಕಲ್ ಫ್ಯಾಕ್ಟ್ರಿಗಳನ್ನು ಅವರು ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿ ಕುಕ್ಕಿಂಗ್ ಲ್ಯಾಬ್ ಆಗಿ ಅದನ್ನು ಪರಿವರ್ತಿಸಿ ಅಲ್ಲಿ ಡ್ರಗ್ಸನ್ನು ಕುಕ್ ಮಾಡ್ತಾರೆ. ಮತ್ತು ಹಾಗೆ ಕುಕ್ ಮಾಡಿದಂತಹ ಡ್ರಗ್ಸನ್ನು ಅವರು ಸಪ್ಲೈ ಮಾಡ್ತಾ ಇದ್ದಾರೆ. ಇದನ್ನು ಮಾಡ್ತಾ ಇರೋದು ನೈಜೀರಿಯಾ, ಇರಾನ್ನಲ್ಲಿ ಸ್ಟೂಡೆಂಟ್ ವೀಸಾ ಮೇಲೆ ಬಂದವರು ಇಲ್ಲಿ ಈ ಥರದ ಕೆಲಸನ ಮಾಡಿಬಿಟ್ಟು ನಮ್ಮ ದೇಶಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ. ಇನ್ನು ಕೇರಳದಲ್ಲಿ ಇವರು 3 ಸ್ಟೆಪ್ಗಳಲ್ಲಿ ಡ್ರಗ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಮೊದಲನೇ ಸ್ಟೆಪ್ಪು ಸೇಫ್ ಹೌಸ್ ಮತ್ತು ಮಿನಿ ಸ್ಟೋರೇಜ್. ಪೋರ್ಟ್ ಕೊಚ್ಚಿ ಅಥವಾ ಮಟನ್ ಚೆರಿಯಂತಹ ನಗರಗಳ ಹೊರಗಡೆ ಇರೋಂಥ ಗೋದಾಮ್ಗಳಲ್ಲಿ ಇವರು ಡ್ರಗ್ಸನ್ನು ಶೇಖರಣೆ ಮಾಡ್ತಾರೆ. ಎರಡನೇದಾಗಿ ಸಪ್ಲೈ ಮಾಡೋದು. ಲೋಕಲ್ ಏಜೆಂಟ್ ಟೆಲಿಗ್ರಾಮ್ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡೋದ್ರ ಮುಖಾಂತರ ಡೀಲ್ ಮಾಡ್ತಾನೆ. ರೀಸೆಂಟಾಗಿ ಈ ಥರದ ಗ್ರೂಪ್ಗಳನ್ನು ಪೊಲೀಸ್ ಸಮೇತ ಗುರುತಿಸಿದ್ದಾರೆ. ಇವರು ಕ್ಯಾಂಡಿ ರೆಡಿ ಅಂತ ಮೆಸೇಜ್ ಹಾಕ್ತಾರೆ ಅಥವಾ ಇನ್ಯಾವುದೋ ಒಂದು ಕೋಡ್ ನೇಮ್ ಕೊಟ್ಟು ಡ್ರಗ್ಸ್ ರೆಡಿ ಇದೆ ಅಂತ ಕನ್ಫರ್ಮ್ ಮಾಡ್ತಾರೆ. ಹಾಗೆ ಕ್ರಿಪ್ಟೋದಲ್ಲಿ ಪೇಮೆಂಟ್ ಮಾಡಿಸ್ಕೊತಾರೆ.
ಕೊನೆಯ ಸ್ಟೆಪ್ಪು ಡೆಲಿವರಿ. ಅದನ್ನು ಅವರು ಸೇಮ್ ಫುಡ್ ಡೆಲಿವರಿ ಥರನೇ ಡೆಲಿವರಿ ಮಾಡ್ತಾರೆ. ಇಲ್ಲಿ 18ರಿಂದ 22 ವರ್ಷದ ಹುಡುಗನ್ನ ಬಳಸ್ಕೊಂಡು ಇವರು ಡೆಲಿವರಿ ಮಾಡ್ತಾರೆ. ಅವನ ಹತ್ರ ಒಂದು ಸೂಪರ್ ಬೈಕ್ ಇರುತ್ತೆ. ಅವನ ನಂಬರ್ ಪ್ಲೇಟು ನಕಲಿ ಆಗಿರುತ್ತೆ. ಕೆಲವೊಂದು ಸತಿ ಹುಡುಗಿರೊಂದಿಗೆ ಸಮೇತ ಅವರು ಟ್ರಾವೆಲ್ ಮಾಡ್ತಾರೆ. ನೋಡಿದವರಿಗೆ ಅವರು ನಾರ್ಮಲ್ ಕಪಲ್ ಅಂತ ಅನಿಸುತ್ತೆ. ಪ್ರತಿ ಡೆಲಿವರಿಗೆ ಅವರಿಗೆ 750ರಿಂದ 1,000 ರೂಪಾಯಿ ಸಿಗುತ್ತೆ. ಪ್ರತಿ ರಾತ್ರಿಗೆ ಕನಿಷ್ಠ 4,000ವರೆಗೂ ಅವರು ಕಳಿಸ್ತಾರೆ. ಪೇಮೆಂಟ್ ಬಂದ ನಂತರ ಅವರು ಪಾರ್ಸಲನ್ನು ಒಂದು ಲೊಕೇಶನಲ್ಲಿ ಡ್ರಾಪ್ ಮಾಡ್ತಾರೆ. ಕೋಆರ್ಡಿನೇಟ್ ಮಾಡಿ ಮತ್ತು ಫೋಟೋ ಕಳಿಸ್ತಾರೆ. ಕಸ್ಟಮರ್ ಸ್ವತಃ ಬಂದು ಆ ಡ್ರಗ್ಸನ್ನು ಕಲೆಕ್ಟ್ ಮಾಡ್ಕೊತಾನೆ. ಹೀಗೆ ಎಲ್ಲ ಸೀಕ್ರೆಟಾಗಿ ಮೈನರ್ಗಳನ್ನು ಬಳಸ್ಕೊಂಡ್ಬಿಟ್ಟು ಡೆಲಿವರಿ ಮಾಡ್ತಾರೆ. ಹೀಗೆ ಈ ನೆಟ್ವರ್ಕ್ ತುಂಬ ಸೀಕ್ರೆಟ್ ಆಗಿದೆ. ಇಲ್ಲಿ ಯಾರನ್ನ ಯಾರೂ ನೋಡಲ್ಲ, ಎಲ್ಲ ಗುಪ್ತವಾಗಿ ನಡೆದು ಹೋಗುತ್ತೆ. ಇದೇ ಕಾರಣಕ್ಕೆ ಅನಿಸುತ್ತೆ ಪೊಲೀಸ್ ಅವರಿಗೆ ಸಂಪೂರ್ಣವಾಗಿ ಈ ನೆಟ್ವರ್ಕನ್ನು ನಾಶ ಮಾಡೋಕ್ಕೆ ಆಗ್ತಾ ಇಲ್ಲ. ಟೈಮ್ಸ್ ಆಫ್ ಇಂಡಿಯಾ ಈ ಸಿಂಟಮ್ಸ್ಗಳ ಬಗ್ಗೆ ಒಂದು ಪಬ್ಲಿಷ್ ಮಾಡಿದೆ. ಈ ಥರ ಡ್ರಗ್ಸ್ ಅಡಿಕ್ಟ್ ಆಗಿರೋಂಥ ಮಕ್ಕಳು ನಶೆ ಇಳಿದಾಗ ಡಿಪ್ರೆಷನ್ನಲ್ಲಿರ್ತಾರೆ, ಅಸ್ವಸ್ಥರಾಗಿರುತ್ತಾರೆ. ಮತ್ತು ಅವರಿಗೆ ಹಿಂದೆ ಇದ್ದಂತಹ ಸಂತೋಷ ಇವಾಗಿರಲ್ಲ. ಚಿಕ್ಕ ಚಿಕ್ಕ ವಿಷಯಗಳು ಏನೋ ಒಂಥರ ಬೇಜಾರು ತರಿಸ್ತಾ ಇರುತ್ತೆ. ಮತ್ತು ದೈನಂದಿನ ಕೆಲಸಗಳನ್ನು ಸಮೇತ ಅವರಿಗೆ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಹಾಗೆ ಅವ್ರ ಮುಖದಲ್ಲಿ ಮಂದತೆ ಅನ್ನೋದಿರುತ್ತೆ, ಡಾರ್ಕ್ ಸರ್ಕಲ್ ಅನ್ನೋದಿರುತ್ತೆ, ಬಿಹೇವಿಯರ್ ಬದಲಾವಣೆ ಸಮೇತ ನೀವು ಕಾಣ್ಬೋದು. ಇದು ಈ ರೋಗದ ಮುಖ್ಯ ಲಕ್ಷಣಗಳಾಗಿರುತ್ತೆ ಸ್ನೇಹಿತರೆ. ಟೈಮ್ಸ್ ಆಫ್ ಇಂಡಿಯಾ ಪ್ರಕಾರ ಈ ಥರದ ಒಂದು ಲಕ್ಷಣಗಳು ಕಂಡು ಬಂದರೆ ಅಂತಹ ಪೋಷಕರು ಡಾಕ್ಟರನ್ನು ಕನ್ಸಲ್ಟ್ ಮಾಡೋದು ತುಂಬ ಉತ್ತಮವಾಗಿರುತ್ತೆ ಅನ್ನೋದು ಟೈಮ್ಸ್ ಆಫ್ ಇಂಡಿಯಾದ ಒಂದು ಒಪಿನಿಯನ್ ಆಗಿದೆ ಸ್ನೇಹಿತರೆ. ಮತ್ತು ಈ ವಿಡಿಯೋದ ಸೋರ್ಸ್ ಬಗ್ಗೆ ಮತ್ತು ಫ್ಯಾಕ್ಟ್ ಚೆಕಿಂಗ್ ಬಗ್ಗೆ ಕೆಲವು ಲಿಂಕ್ಗಳನ್ನು ಕೊಟ್ಟಿರ್ತೀನಿ. ಕೆಳಗಡೆ ಬೇಕಾದರೆ ನೀವು ವಿವರವಾಗಿ ನೋಡ್ಬೋದು ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ಧನ್ಯವಾದಗಳು.